ಆಗ್ಬಿಡುತ್ತೆ. ಅದಕ್ಕೆ ಇದನ್ನ ಮಳೆ ಸಮೇತ ಕೀಳಬೇಕು ಅಂತ ಹಾಕ್ಬೇಕು, ಆಗ ಕೊಳ್ಕೊಳ್ಳುತ್ತೆ. ಇದು ಒಳ್ಳೆ ಗೊಬ್ಬರ. ನೋಡಿ ಹಳ್ಳು ಕೈಯೆಣ್ಣೆ ಮಾಡ್ತಾರಲ್ಲ, ಹರಳೆಣ್ಣೆ ಅದು ಮಾಡೋ ನಾವು ಹರಳೆಣ್ಣೆ ಮಾಡ್ತೀವಿ. ದೊರೆಗಳು ಬೆಳೆಸಿ ಭೂತ ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ರೈತ 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 ಅನ್ನ ಕೊಡುವ ತಾತ, ಜೀತ 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 ದೊರೆಗಳು ಬೆಳೆಸಿ ಭೂತ ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಮಳೆ ಸಸಿ ತೆಂಗಿನ ಮರದ ಪಕ್ಕ ಹಾಕಿರೋದು. ಏನು ಯಾವ ತಳಿ ಅದು? ಇದು ಪಚ್ಚಬಾಳೆಹಣ್ಣು ಬಿಡ್ತಾವ ಗೊನೆ ಚೆನ್ನಾಗವು. ಬೆಳೆದ ನೋಡ್ಬೇಕು ಬಿಡ್ತೇವೆ. ಇದು ತೆಂಗಿನ ಸಸಿ ಬಂದು 5ರಿಂದ 6 ವರ್ಷದ ತಳಿ, ನಾಟಿ ತಳಿ. ಇದು 5ರಿಂದ 6 ವರ್ಷ. ಒಂದು ಗಿಡಕ್ಕೂ ಇನ್ನೊಂದು ಗಿಡಕ್ಕೂ 11 ಟಾಪ್ ಐತೆ. ಈ ಕಡೆ 11, ಈ ಕಡೆ 10. ನೋಡಿ ಸ್ನೇಹಿತರೆ, ಇಲ್ಲಿಂದ ಹಿಂಗೊಂದು ಹಿಂಗೆ ಇದೊಂದು ಹೋಗ್ಬಿಟ್ಟೈತೆ. ಬಟ್ ಇವಾಗ ನೆಡಬಾರ್ದು, ಯಾಕೆ ಅಂದರೆ ಮಳೆ ಜಾಸ್ತಿ ಆಗಿ ಶೀತ ಜಾಸ್ತಿ ಆಗೈತೆ. ಇವಾಗ ನೆಟ್ಟರೆ ಅದು ಫುಲ್ಲು ಗಿಡಕ್ಕೆ ಕಾಂಕ್ರೀಟ್ ಆದಂಗೆ ಆಗ್ಬಿಡುತ್ತೆ. ಅದಕ್ಕೆ ಇವಾಗ ಗಿಡ ನೆಡೋಣ ಹೊಂದಿಕೊಂಡು ಇನ್ನೊಂದು 1 ವೀಕ್ ಆದಮೇಲೆ ಮಳೆ ನಿಂತರೆ ಅಲ್ಲಿಗೆ ಸಸಿ ನೆಡ್ತೀವಿ. ನಮ್ಮ ಹೊಸ ಪ್ಯಾಂಟ್. ಎಷ್ಟು ದಿನದ ಸಸಿಗಳು ಎಲ್ಲ? ಇವು ಎಷ್ಟು ದಿನ ಸಸಿನಪ್ಪ ಇವು? ಮಳೆ ಸಸಿ ಅಂತಾರೆ ಅವೇನ ಇವ ನೀವು ತಂದಾಗ? ಹಾಂ ನೋಡಿ, ನೀರು ಜಾಸ್ತಿ ಆಗಿ ಎಲ್ಲ ಬಟ್ಟೆಗೆ ನೀರು ತುಂಬ್ಕತ್ತೈತೆ. ಈಗ ಇದಕ್ಕೇನು ಮಾಡಬೇಕು? ಏನು ಮಾಡಬೇಕು ಅಂದರೆ ಇದೆಲ್ಲ ಕ್ಲೀನ್ ಮಾಡಿ ಓ ಆ ಥರ ಮಾಡ್ಬೇಕಾ? ಹಾಂ. ಅಪ್ಪ ಮಾಡ್ತಾರಲ್ಲ ಆ ಥರ ಹಂಗೆ ಸುತ್ತ ಇರೋ ಮಣ್ಣೆಲ್ಲ ತೆಗೆದು ಬಡ್ಡೆಗೆ ಹಾಕಿದ್ರೆ ಬಡ್ಡೆಗೆ ನೀರು ನಿಲ್ಲಲ್ಲ. ಅದಿರ ಎಮ್ಮೆಗಳು ದನಗಳೆಲ್ಲ ಯಾರವು? ಅದೆಲ್ಲ ರೈತರು. ನಿಮ್ಮ ತೋಟಕ್ಕೆ ಬಂದು ಮೇಯ್ಸಿರಿ, ಏನು ಅನ್ನಲ್ವ ನೀವು? ಅಲ್ಲಿರೋ ಜಾಗದಲ್ಲಿ ಮೇಯಿಸ್ಬೋದು, ಏನು ಮಾಡೋದು. ಹಳ್ಳಿ ಕಡೆ ಅದೆಲ್ಲ ಕಾಮನ್. ನೋಡಿ ಫ್ರೆಂಡ್ಸ್, ನೋಡಿ ಇದನ್ನ ಮುಳ್ಳು ಗಿಡ ಅಂತಾರೆ, ನಗ್ಲು ಗಿಡ ಅಂತಾರೆ. ಇದನ್ನ ನೋಡ್ರಿ, ಇದು ಈ ಥರ ಮುಳ್ಳಿರುತ್ತೆ. ಈ ಥರ ಇದು ಬಿಟ್ಟರೆ ಫುಲ್ಲು ತೋಟದೊಳಗೆಲ್ಲ ಆಗ್ಬಿಡುತ್ತೆ. ಫುಲ್ಲು ಶಾರ್ಪ್ ಕಿತ್ತಿದ್ರೆ ಇದಾಗತ್ತೆ. ಅದಕ್ಕೆ ಇಂಥ ಗಿಡನ ಕಿತ್ತಾಕ್ಬೋದು. ಕಿತ್ತಿದ್ರೆ ತೋಟ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ಉಪ್ಪು, ಗೊಬ್ಬರದ ಉಪ್ಪು ಅಂತಾರೆ ಇದನ್ನ. ಈ ಥರ ಹಿಂಗೆ ಪ್ಯಾಕೆಟ್ ತಂದು ನೋಡಿ ಹಿಂಗೆ ಉಪ್ಪು ಹಾಕ್ತಾರೆ. ಹಿಂಗೆ ಉಪ್ಪು ಹಾಕ್ಬಿಟ್ಟು ಹಿಂಗೆ ಮುಚ್ಚೋದು. ನೋಡಿ ಫ್ರೆಂಡ್ಸ್, ಮರದಿಂದ 2 ಅಡಿ ಉದ್ದಕ್ಕೆ, 2 ಅಡಿ 3 ಅಡಿ ಉದ್ದಕ್ಕೆ ಈ ಥರ ಉಪ್ಪು ಹಾಕಿದ್ರೆ ಅಡಿ ಚೆನ್ನಾಗಿ ಹಚ್ಚುತ್ತೆ ಫ್ರೆಂಡ್ಸ್. ನೋಡಿ ಹಿಂಗೆ ಈ ಥರ ಹಿಂಗೆ 1 ಸೈಡು, 2 ಸೈಡು, 3 ಸೈಡು ಉಪ್ಪು ಹಾಕಬೇಕು. ಅಡಿ ಚೆನ್ನಾಗಿ ಹಚ್ಚುತ್ತೆ ಅಂತ. ಉಪ್ಪು ಅಂದರೆ ಮನೆ ಉಪ್ಪು ಅಲ್ಲ ಫ್ರೆಂಡ್ಸ್, ಇದು ಗೊಬ್ಬರದ ಉಪ್ಪು ಅಂತ ಬರುತ್ತೆ. AMS ಬ್ರ್ಯಾಂಡು. ನೋಡಿ ಸ್ನೇಹಿತರೆ, ಇಲ್ಲಿ ಫುಲ್ಲು ನೀರು ಜಾಮ್ ಆಗಿತ್ತು. ಈ ಥರ ನಮ್ಮ ಅರುಣ್ ಕುಮಾರ್ ಅವರು ಈ ಥರ ಅದಕ್ಕೆ ಜಾಗ ಮಾಡಿ ನೀರ ಇನ್ಸೈಡಿಂದ ಔಟ್ ಸೈಡ್ ರಿಲೀಸ್ ಮಾಡ್ತಿದ್ದಾರೆ. ನೋಡಿ ಹಿಂಗೆ
ಯಾವ ಮಟ್ಟಕ್ಕೆ ನೀರು ಬರ್ತೈತೆ ನೋಡಿ ನಮ್ಮೂರಲ್ಲಿ ಹೆಂಗೆ ಮಳೆ ಬರ್ತೈತೆ ಅಂತ. ಈ ಮಟ್ಟಕ್ಕೆ ಹೋಗ್ತೈತಿ, ಏನು ಪ್ರೆಸರ್ಗೆ ಹೋಗ್ತೈತೆ ನೋಡಿ ಇಲ್ಲಿ. ಹೋಗಿ ಬಿಡು ಒಂದು ನೀರು ಮಳೆಗಾಲ ಜೋರ್ಗ ಆಮೇಲೆ ಟೈಟ್ ಮಾಡ್ತಾನೆ ಅದು. ಇಲ್ಲಿ ಬೈಗ ಇಲ್ಲಿ ಬೈ ಇಲ್ಲಿಂದ ಬಾ ಸಾಕಲ್ಲ ಇಲ್ಲಿ ಬೈ ಅಲ್ಲಿ ರೀತಿ ಹೋಯ್ತು. ಇಲ್ಲೊಂಚೂರು ಮಾಡ್ಬೇಕಾಯ್ತು ಇಲ್ಲಿ ಅಲ್ಲ, ಅಲ್ಲಿ ಹೋಗೋದು ಕಣಪ್ಪ, ಅದ್ರ ಜಾಗದಲ್ಲಿ ಕೊಡಪ್ಪ. ಅದಾದ್ರ ಜಾಗದಲ್ಲಿ ಕೊಡಬೇಕು. ಆಮೇಲೆ ಆಸೋಸಿಂದ ನೀರು ಕಡೆ ಕೊಡಬೇಕು. ನೋಡ ಸಸಿ ಒಟ್ಟ ನೀರು ಖಾಲಿ ಆಗಬೇಕು. ಎರಡು ಬುದ್ಧಿ ತೆಗೆದು ಸಾಕು, ಹೊಡ್ಕೊಂಡು ಹೋಯ್ತು ಮಳೆ ಬಂದಾಗ. ಇಲ್ಲಿದ್ದು ಓಲಿ ಏನು ಟೆನ್ಷನ್ ಇಲ್ಲ, ಸೆಂಟ್ರಲ್ ಇಷ್ಟಾನ ಓಲಿ ಗಿಡ ಗಡ್ಡೆಲ್ಲಿ ಹೋಗ್ಬಾರ್ದು. ಇದೊಂದು ಮಳೆ ಕಾಪಾಡ್ಕೊಬಿಟ್ರೆ ನೆಕ್ಸ್ಟ್ ಮಳೆಗೆಲ್ಲ ಬದಗಿದೆಲ್ಲ ದೊಡ್ಡದಾಗಿ ಹಾಕ್ಸ್ಕೊಂಡು ಇದು ಮಾಡೋಣ. ನೋಡಿ ಸ್ನೇಹಿತರೆ, ಫುಲ್ ನೀರು ರಿಲೀಸ್ ಆಗೋಯ್ತು. ಸೌಂಡ್ ಕೇಳಿಸ್ತೈತೆ, ಯಾವ ಮಟ್ಟಕ್ಕೆ ಹೋಯ್ತೈತೆ ಅಂತ. ನೆಕ್ಸ್ಟ್ ಹಂಗೆ ದಾರಿ ಅಲ್ಲಿ ದಾರಿ ಆಯ್ತು ನನಗೆ. ನಾನು ಮಾಡ್ಕೊಂಡಿಲ್ಲ, ಹಂಗೆ ಮಾಡ್ಕೊಬ ಅಂತ ದೊಡ್ಡದ ಮಾಡ್ಬಿಡೋದು. ಆ ಕಡೆ ನೀರು ಮುಡ್ಕೊಂಡು ಮಾಡ್ತೀರಿ ಆಸೋಸಿಂದ ಹಿಂಗೆ ಬರ್ತದೆ. ಇನ್ನೊಂದು ತೆಗಿಬೇಕಿಲ್ಲ ನೋಡಿ ಫ್ರೆಂಡ್ಸ್, ಈ ಥರ ನೀರು ಹೋಗ್ಬೇಕು. ನಮ್ಮ ತಂದೆ ನೋಡಿ ಇಲ್ಲಿ ನೀರು ಹೋಗ್ತಾ ಇದೆಯಲ್ಲ, ಈ ಥರ ನೋಡಿ ನೋಡಿ ಫ್ರೆಂಡ್ಸ್, ಹಿಂಗೆ ತೋರಿಸಿನಿ. ಹಿಂಗೆ ಬಡ್ಡೆಯಲ್ಲಿ ಹಿಂಗೆ ನೀರು ತುಂಬ್ಕೊಂಡೈತಲ್ಲ, ಅವಾಗ ಏನು ಮಾಡುತ್ತೆ, ಬುಡ ಎಲ್ಲ ನೀರು ಕುಡಿದು ಬಿಡುತ್ತೆ. ಅವಾಗ ಏನು ಮಾಡ್ಬೇಕು ನಾವು, ಹಿಂಗೆ ಇಷ್ಟು ಮಾಡ್ರಿ ಸಾಕಾ? ಹಿಂಗೆ ಈ ಥರ ಇನ್ನೂ ಹಾಕ್ಬೇಕು. ಇದೆಲ್ಲ ಮಾಡ್ಬೇಕು, ಅಡ್ಡ ಮಾಡು. ಮಾಡ್ತಿರೋದೆಲ್ಲ ಮಾಡು. ಹತ್ತತ್ರ ಹೋಗಿ ನೀಟಾಗಿ ತೋರಿಸ್ಕೊಂಡು ಮಾಡ್ತೀನಿ ಅಂತ. ಯಾಪ ಅದ್ಯಾಕಪ್ಪ ಹಂಗಾಗ್ತದೆ ಬುಡಕ್ಕೆ? ಹೌದಾ? ಇದು ಹೋಗಿರೋ ಸೊಸಿ ಬಂದಿರೋ ಚೆನ್ನಾಗಿದು. ಇದು ಹೋಗಿತ್ತು, ಅದು ಹೋಗಿತ್ತು. ನೀರು ಹಿಂಗೆ ತುಂಬ್ಕೊಂಡ್ಬಿಟ್ಟೈತೆ. ಏನು ಮಾಡೋದು, ಹಿಂಗೆ ನೀರು ತುಂಬ್ಕೊಂಡೈತಲ್ಲ? ಕ್ಯಾನ್ಲ ಹಿಂಗೆ ಬಡ್ಡೆಗೆ ನೀರು ಕೊಡಬೇಕು, ಮಣ್ಣು ಕೊಡಬೇಕು. ಹಾಂ, ಇನ್ನೂ ಎಷ್ಟು ದಿನ ಇರ್ತದೆ ಮಳೆ ಇದು? ಎಲ್ಲ ಕಿತ್ತಾಕ್ಬೇಕು. ಮಳೆಯಿಂದ ಎಷ್ಟು ದಿನ ಇರ್ತದೆ ಇದು? ಮಳೆ ಇನ್ನೂ 2 ತಿಂಗಳು ಮಳೆ. ಇದು ಹೆಂಗೆ ಮಾಡೋದಪ್ಪ ಹಿಂಗಾರು ಸೊಸಿಗೆ? ಅಯ್ಯೋ ಅಣ್ಣ, ನೆನ್ನೆ ಬರೋಕ್ಕಾಗಲಿಲ್ಲ, ನಾನ್ ಸ್ಟಾಪ್ ಮಳೆ. ಅಂದರೆ ಸ್ವಾನೆ ಉದುರ್ತಾನೆ ಐತೆ, ಭರ್ಜರಿ ಮಳೆ ಇಲ್ಲ ಬೆಂಗಳೂರಿಗೆ. ನೆನ್ನೆ ಯಡೂರಿಂದ ಬರೋಕ್ಕಾಗಲಿಲ್ಲ. ಯಡೂರಲ್ಲಿ ಭಯಂಕರ ಮಳೆ. ಇನ್ನು ಎಷ್ಟು ದಿನ ಇರ್ತದೆ ಇದು ಮಳೆ? ಚಿತ್ತೆ ತೀರಾಯ್ತಾ? ಅದೇನು ಹಂಗೆ ಹೂವು ಬಿಟ್ಟೈತಲ್ಲ, ಅದು ಏನು ಗಿಡ? ಅದು ಹೂವು? ಅಣ್ಣೆ ಸೊಪ್ಪು. ಇದೇನು ಅಣ್ಣೆ ಸೊಪ್ಪು ನಾವು ತಿನ್ನೋದು? ಅಪ್ಪ ಇದು ಅಣ್ಣೆ ಸೊಪ್ಪು ಗಿಡ ತಾನೇ ಹೋಗ್ಬಿಟ್ರೆ ಅದು.
ಯಾರು ಹಿಂಗೆ ಸೋಸಿ ರೆಕ್ಕೆಲ್ಲ ಇದು ಮಾಡಿರೋದಪ್ಪ. ಹುಳ ತಿಂದಿರೋದಿಲ್ಲ ನೋಡ, ಅದು ಹುಳ ತಿಂದಿರೋದು ಅದು. ಇದು ಯಾಕಿದು ಇನ್ನೂ ಕೆಂಚ್ಕೈತಲ್ಲ? ಇದಕ್ಕೆ ಶೀತ ಜಾಸ್ತಿ ಆಗೈತೆ. ಹಿಂಗೆ ಶೀತ ಜಾಸ್ತಿ ಹಾ. ಆಗಿದೆ, ಹಾಂ ಗಿಡ ಕೆಂಪಗಾಗುತ್ತೆ, ಕೆಂಚಿಗಾಗುತ್ತೆ. ಹಂಗಿರ್ಬೇಕು, ಗಿಡಕ್ಕೆ ಜಾಸ್ತಿ ಶೀತ ಆಗಬಾರ್ದು. ಹಿಂಗೆ ಪ್ರಾರ್ಥನೆ ನಮ್ಗೆ ಎಲ್ಲ ಕಿತ್ತಾಕ್ಬೇಕು. ಆಮೇಲೆ ಮಾಡ್ಕೋಬೋದು, ಈಗ ಬೇಡ. ನೀರು ಪೈಪ್ ಹಚ್ಚಿದೀವಣ್ಣ. ನೋಡಿ ಫ್ರೆಂಡ್ಸ್, ಇದು ಪ್ರಾರ್ಥನೆ ಗಿಡ ತೋಟದೊಳಗೆಲ್ಲ ಬಿಡ್ಕೋಬಾರ್ದು, ಎಲ್ಲ ಕಿತ್ತಾಕ್ಬೇಕು.